ಭೌತಿಕ ಖಾತೆ ಮತ್ತೆ ಅದರ ಮುಂದಿನ ಕ್ರಮಗಳ ಬಗ್ಗೆ ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ನಿಮ್ಗೆ ಹಿಂದೆ ಹೇಳಿದ್ದೆ, ರಾಜ್ಯದಲ್ಲಿ ಸುಮಾರು ಜಮೀನುಗಳು ಮೃತರ ಹೆಸರಿನಲ್ಲಿ ಇದಾವೆ ಅಂತ. ಅಂತದೊಂದು 40,900,000 ಜಮೀನುಗಳು, 40,09,000 ಜಮೀನು ಮೃತರ ಹೆಸರಿನಲ್ಲಿ ಇರುವಂತಹದನ್ನ ಗುರುತಿಸಿ ಈಗ ಅವುಗಳನ್ನೆಲ್ಲವನ್ನು ಕೂಡ ವಾರಸುದಾರರಿಗೆ, ಅಂದ್ರೆ ಅವರು ಹೆಂಡತಿಗೆ ಆಗ್ಲಿ ಅಥವಾ ಮಕ್ಕಳಿಗೆ ಆಗ್ಲಿ ಪೌತಿ ಖಾತೆಯನ್ನ ಮಾಡಿಕೊಡ್ತಕ್ಕಂತ ಅಭಿಯಾನವನ್ನ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಈ ಪೌತಿ ಅಭಿಯಾನ ಈಗ ಆಲ್ರೆಡಿ ಈ 40 ಲಕ್ಷ ಏನು ಆ ತರ ಇದಾವೆ ಅಂತ ಗುರುತಿಸಿದೀವಿ. ಅದರಲ್ಲಿ ಸುಮಾರು ಒಂದು 3,20,000 ಅಷ್ಟು ಈಗ ನಾವು ಪೌತಿ ಖಾತೆಯನ್ನ ಮಾಡಿದ್ದೇವೆ. ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಇನ್ನು ಮುಂದೆ ಇದನ್ನ ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟು ಒಂದು ತಿಂಗಳಿಗೆ ಕಡ್ಡಾಯವಾಗಿ 100 ಪೌತಿ ಖಾತೆಗಳನ್ನ ಮಾಡಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದೇವೆ. ಯಾಕಂದ್ರೆ ಇನ್ಮೇಲೆ ಇಷ್ಟು ದಿನ ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಇತ್ತು, ಅವ್ರಿಗೂ ಅನುಭವ ಆಗ್ಬೇಕಾಗಿತ್ತು. ಈಗ ಅದೆಲ್ಲ ಆಗಿರೋದ್ರಿಂದ ಇನ್ಮೇಲೆ ಪೌತಿ ಖಾತೆಯನ್ನ ಬಹಳ ಸೀರಿಯಸ್ ಆಗಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟು 100 ಮಾಡಬೇಕು. ಆಮೇಲೆ ಯಾರು ಪ್ರೋಗ್ರೆಸ್ ಮಾಡ್ತಾರೆ ಅಂತ ವಿಲೇಜ್ ಅಕೌಂಟೆಂಟ್ಗೆ, ಗ್ರಾಮ ಸೇವಕರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹಧನ, ಇನ್ಸೆಂಟಿವ್ ಅನ್ನು ಕೂಡ ಕೊಡ್ತೀವಿ ಅಂತ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಸೊ ಇನ್ಮೇಲೆ ಪೌತಿ ಖಾತೆ ಅಭಿಯಾನಕ್ಕೆ ವೇಗವನ್ನ ಕೊಡ್ತಕ್ಕಂತ ಕೆಲಸವನ್ನ, ಯಾಕಂದ್ರೆ ಅದು ಬಹಳ ಲೀಗಲಿ ಏನಾಗುತ್ತೆ, ನಾವು ರೆಡಿ ಇದ್ದೇವೆ, ನಾವೇ ಹೋಗಿ ಪೌತಿ ಮಾಡಿಸ್ಕೊಳ್ಳಿ ಅಂತ ಕೇಳ್ತಾ ಇದ್ದೇವೆ. ಆದ್ರೆ ಏನಾಗುತ್ತೆ, ಜನಗಳು ಅವ್ರ ಮನೆಯಲ್ಲಿ ಹೆಣ್ಮಕ್ಳದು ಅವ್ರದ್ದು ಇವ್ರದ್ದು ಇಶ್ಯೂಸ್ ಇರ್ತದೆ, ಅಣ್ಣ ತಮ್ಮಂದ್ರದ್ದು ವ್ಯಾಜ್ಯಗಳಿರ್ತದೆ. ಇದರಿಂದ ಜನ ನಮ್ಗೆ ಸಹಕಾರ ಕೊಟ್ರೆ ಇವೆಲ್ಲ ನಾವು ಇನ್ನೂ ಸ್ಪೀಡ್ ಆಗಿ ಮಾಡ್ಕೊಡ್ತೇವೆ. ಇದಾವೆ 3 ತಲೆಮಾರ್ದು ಕೂಡ ಇನ್ನು ಪೌತಿ ಆಗದೆ ಇರೋವು ಹಾಗೆ ಉಳ್ಕೊಂಡಿದ್ದಾವೆ. ಅವರಲ್ಲಿ ಏನಾಗುತ್ತೆ, ಕುಟುಂಬದಲ್ಲಿ ವ್ಯಾಜ್ಯ ಬಂದ್ಬಿಟ್ಟು ಅವರಲ್ಲಿ ಸಹಮತ ಇಲ್ಲದೆ ಹೋದಾಗ ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಅವ್ರಿಗೂ ಪ್ರಯೋಜನ ಇಲ್ಲ, ನಮಗೂ ಪ್ರಯೋಜನ ಇಲ್ಲ. ಅಂತದಿದೆ, ಅಂತದ್ದು 50% ಆ ತರ ಕೇಸಸ್ ಇದೆ ನನ್ನ ಪ್ರಕಾರ. ಇನ್ನು 50% ಅನ್ನ ನೀವು ಬರೋ 6 ತಿಂಗಳಲ್ಲಿ ಮಾಡಲೇಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಯಾವುದು ಒಂದ್ ತಲೆಮಾರು ಇಂಥವಿರ್ತವೆ, ಎಲ್ಲಿ ವ್ಯಾಜ್ಯ ಇಲ್ಲ ಅಂತ ಪ್ರಕರಣಗಳನ್ನ ಗುರುತಿಸಿ ತಿಂಗಳಿಗೆ 100 ಒಬ್ಬೊಬ್ಬ ವಿಲೇಜ್ ಅಕೌಂಟೆಂಟ್ ಮಾಡಬೇಕು ಅಂತ ಇವತ್ತು ನಾನು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಗಳು ಇದನ್ನ ಮಾನಿಟರ್ ಮಾಡಬೇಕು ಅಂತಾನು ಕೂಡ ಅವರಿಗೆ ಹೇಳಿದ್ದೇನೆ.